ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂಥದ್ದು ಅಂದರೆ ಪ್ರತಿ ವರ್ಷ ಹುಟ್ಟುಹಬ್ಬ ಹತ್ರ ಬರ್ತಾ ಬರ್ತಾ ಕೇಳ್ತಾನೆ ಇರ್ತಾರೆ, ಈ ವರ್ಷ ಸಿಗ್ತೀರಾ ಅಂತೇಳಿ. ನಾನು ಕಳೆದ 2 ವರ್ಷದಿಂದ ಸಿಗೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಈ ಸರಿ ಭಾಳ ಡಿಮ್ಯಾಂಡ್ ಮಾಡಿದ್ರು ಎಲ್ಲರೂ. ಅವರೇ ಆರ್ಗನೈಸ್ ಕೂಡ ಮಾಡಿದ್ರು ಆ್ಯಂಡ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಸರ್ವಿಸ್ಗಳಾಗುತ್ತಲ್ಲ, ಒಂದಿಷ್ಟು ಕಾಂಟ್ರಿಬ್ಯೂಷನ್ಗಳಾಗುತ್ತಲ್ಲ, ಅದು ಭಾಳ ಇಂಪಾರ್ಟೆಂಟು. ಸೊ ಸೆಲೆಬ್ರೇಷನ್ಗಳ ಜೊತೆಗೆ ಆ ಕಾಂಟ್ರಿಬ್ಯೂಷನ್ಗಳು ಭಾಳ ಇಂಪಾರ್ಟೆಂಟು. ಸೊ ಅದನ್ನು ಮಾಡ್ತಾರೆ ಅಂದಾಗ ಅದೊಂಥರ ಖುಷಿನೇ. ಅಂದರೆ ಅಷ್ಟು ಜನ ಸೇರ್ಕೊಂಡು ಏನೋ ಒಂದಿಷ್ಟು ಒಳ್ಳೇದಕ್ಕೆ ಕೈ ಜೋಡಿಸಿದಾಗ ಒಂದಿಷ್ಟು ಡಿಫ್ರೆನ್ಸ್ಗಳಾಗುತ್ತಲ್ಲ, ಅದು ಭಾಳ ಮ್ಯಾಟರ್ ಆಗುತ್ತೆ. ಸರ್, ಬದುಕಲ್ಲಿ ಒಬ್ಬ ನಟ ಆಗಿ ಸ್ಫೂರ್ತಿ ಆಗೋದಲ್ಲ, ಅವರ ಆಲೋಚನೆಗಳು ಸ್ಫೂರ್ತಿ ಆಗುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ನಿಮ್ಮ ಯಾವಾಗಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋಂಥ ಮಾತು ಇದೇ ರೀತಿ ಅದಕ್ಕೆ ಸ್ಫೂರ್ತಿ ಅನ್ನುವಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡುವಂಥ ಕೆಲಸಗಳಾಗುತ್ತೆ. ಅಲ್ಲ, ಖಂಡಿತ. ಇವಾಗ ಇಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸು ಇವರೆಲ್ಲ ಬಂದಿರಲ್ಲ, ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರೆ ಬಂದಿರೋದಲ್ವ. ಸೊ ಅವ್ರಿಗೆಲ್ರಿಗೂ ನಾವು ಒಂದಿಷ್ಟು ಇನ್ಸ್ಪೈರ್ ಮಾಡಬೇಕಲ್ಲ. ಅವ್ರ ಬದುಕಲ್ಲೂ ಏನೋ ಡಿಫ್ರೆನ್ಸ್ ಆಗಬೇಕಲ್ಲ, ಅವ್ರ ಬದುಕುಗಳು ಚೆನ್ನಾಗಾಗಬೇಕಲ್ಲ, ಅವ್ರು ಕಟ್ಕೋಬೇಕಲ್ಲ. ಸೊ ಹಾಗಾಗಿ ಒಂದಿಷ್ಟು ಆ ಥರದ್ದು ಏನು ಒಳ್ಳೆಯ ಮಾತುಗಳು ಡಿಫ್ರೆನ್ಸ್ ಆಗುವಂಥದ್ದು ಹೇಳೋದು. ಸರ್, ಈ ವರ್ಷ ಹುಟ್ಟುಹಬ್ಬ ಜೊತೆಗೆ ನಿಮ್ಮ ಸಿನಿ ಕೆರಿಯರ್ನ ಕೂಡ ಹಬ್ಬ ಅನಿಸುತ್ತೆ. ನಿರ್ಮಾಣದಿಂದ ಹೆಗ್ಗಣಮದ್ದು ಸಿನಿಮಾ ಬರ್ತಾ ಇದೆ ಆ್ಯಂಡ್ ನಟನಾಗಿ ಅಣ್ಣ ಫ್ರಮ್ ಮೆಕ್ಸಿಕೋ ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡೂ ಭಾಳ ಚೆನ್ನಾಗಾಗಿದೆ. ಅಂದರೆ ಎರಡೂ ಭಾಳ ಒಳ್ಳೆಯ ತಂಡಗಳು. ಒಂದು ನಮ್ಮ ಬಡವರಸ್ಕಲ್ ನಿರ್ದೇಶಕರ ಸಿನಿಮಾ ಶಂಕರ್ ಗುರು ಅವ್ರದ್ದು ಅಣ್ಣ ಫ್ರಮ್ ಮೆಕ್ಸಿಕೋ, ಸೊ ಒಳ್ಳೆಯ ಮಾಸ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು ಕಡೆ ಹೇಮಂತ್ ರಾವ್ ಅವರ ನಿರ್ದೇಶನದ ಸಿನಿಮಾ, ಅದು ಇಟ್ಸ್ ಎ ವೆರಿ ಯುನೀಕ್ ಆ್ಯಂಡ್ ಒಂದು ಬೇರೆ ಥರದ ಸಿನಿಮಾ. ಸೊ ಎರಡೂ ಒಳ್ಳೆ ಎಂಟರ್ಟೈನರ್ಸ್ ಆ್ಯಂಡ್ ಜನಕ್ಕೆ ನಾನು ಹೇಳ್ತಿರೋದು ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಅವ್ರುಗಳನ್ನ ದಾಟಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾಗಳೆರಡು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂಥದ್ದು ಅಂದರೆ ಪ್ರತಿ ವರ್ಷ ಹುಟ್ಟುಹಬ್ಬ ಹತ್ರ ಬರ್ತಾ ಬರ್ತಾ ಕೇಳ್ತಾನೆ ಇರ್ತಾರೆ, ಈ ವರ್ಷ ಸಿಗ್ತೀರಾ ಅಂತೇಳಿ. ನಾನು ಕಳೆದ 2 ವರ್ಷದಿಂದ ಸಿಗೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಈ ಸರಿ ಭಾಳ ಡಿಮ್ಯಾಂಡ್ ಮಾಡಿದ್ರು ಎಲ್ಲರೂ. ಅವರೇ ಆರ್ಗನೈಸ್ ಕೂಡ ಮಾಡಿದ್ರು ಆ್ಯಂಡ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಸರ್ವಿಸ್ಗಳಾಗುತ್ತಲ್ಲ, ಒಂದಿಷ್ಟು ಕಾಂಟ್ರಿಬ್ಯೂಷನ್ಗಳಾಗುತ್ತಲ್ಲ, ಅದು ಭಾಳ ಇಂಪಾರ್ಟೆಂಟು.